ಇನ್ನು ಕಾಂಗ್ರೆಸ್ ಶಾಸಕರಲ್ಲಿ ಅಸಮಾಧಾನ, ಪವರ್ ಶೇರಿಂಗ್ ವಿಚಾರ ಇದೆಲ್ಲ ಬಗೆಹರಿಸೋದಕ್ಕೆ ಸುರ್ಜೇವಾಲಾ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಬೆಂಗಳೂರಿಗೆ ಬಂದಿದ್ದಾರೆ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ನಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಆರಂಭ ಆಗುತ್ತೆ. ಅಸಮಾಧಾನಿತ ಶಾಸಕರ ಜೊತೆ 1-to-1 ಸಭೆಯನ್ನ ಸುರ್ಜೇವಾಲಾ ಅವರು ನಡೆಸ್ತಾರೆ. ಮೊದಲಿಗೆ ಜಮೀರ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದ BR ಪಾಟೀಲ್ ಜೊತೆ ಸಭೆ. ಇಂದಿನ ಸಭೆಗೆ ಬರಲ್ಲ ಅಂತ ಕಾಗವಾಡದ ಶಾಸಕ ರಾಜು ಕಾಗೆ ಹೇಳಿದ್ದಾರೆ. ಇಬ್ಬರಿಗೂ ಅರ್ಧ ಗಂಟೆ ಟೈಮ್ ಕೊಟ್ಟಿದ್ರು. ಸೊ ಹಾಗಾಗಿ ಇವತ್ತು BR ಪಾಟೀಲ್ ಹೇಳಿದ್ದಾರೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ, ನಾನು ಎಲ್ಲನೂ ಅಲ್ಲೇ ಮಾತನಾಡ್ತೀನಿ, ಎಲ್ಲ ವಿಚಾರ ಅವ್ರ ಮುಂದೆ ಹೇಳ್ತೀನಿ ಅಂತ. ರಾಜು ಕಾಗೆಗೆ ಅರ್ಧ ಗಂಟೆ ಟೈಮ್ ಕೊಟ್ಟಿದ್ರು. ಅವರೇನೋ ಇವತ್ತು ಬರಲ್ಲ ಅಂತ ಹೇಳಿದ್ದಾರೆ. ಉಳಿದ ಶಾಸಕರುಗಳಿಗೆ ಆನಂತರ ಒಂದು 20 ನಿಮಿಷ ಟೈಮ್ ಏನೋ ಕೊಡ್ತಾರಂತೆ. Let me express my heartfelt condolences to every family of devotees who have lost their loved ones in Lord Jagannath Rath Yatra at Puri. The incident is tragic. It has brought unbearable pain to the devotees not only of Lord Jagannath but every single Indian in the country across the states. Now that a couple of hours and days have passed, various facts have been brought out in the media, and I think they should certainly be asked from the BJP government of Odisha. ಓಕೆ, ಬಟ್ ಅವರು ಆರಂಭದಲ್ಲಿ ಮಾತನಾಡಿರೋದು ಪುರಿ ಜಗನ್ನಾಥ ರಥಯಾತ್ರೆಯಲ್ಲಿ ಕಾಲ್ತುಳಿತದಲ್ಲಿ ಮೃತಪಟ್ಟವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ. ಬಟ್ ಮುಂದುವರಿದಂತೆ ಅವರು ಇವತ್ತಿನ ಸಭೆಯ ಬಗ್ಗೆ ಮಾತನಾಡಿದ್ದಾರೆ ಅಂತ ಅನ್ಸುತ್ತೆ. ಯಾಕೆಂದರೆ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಎಲ್ಲರ ಅಭಿಪ್ರಾಯ, ಅಸಮಾಧಾನಿತ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಿ ಹೈಕಮಾಂಡ್ ನಾಯಕರಿಗೆ ವರದಿ ಮಾಡುವಂತಹ ಕೆಲಸವನ್ನು ಸುರ್ಜೇವಾಲಾ ಅವರು ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಬಟ್ ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ DCM ಮತ್ತು CM ಯಾರು ಹೋಗಿಲ್ಲ. ಯಾಕೆಂತಂದರೆ ಅವರೆಲ್ಲರೂ ಕೂಡ ಈಗ ಮೈಸೂರು ಮತ್ತು KRS ಕಡೆಗೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಬಟ್ ಅವರು ಪ್ರೈವೇಟ್ ಒಂದು ಹೋಟೆಲ್ನಲ್ಲಿ ಸಭೆಯನ್ನು ನಿಗದಿ ಮಾಡಿಕೊಂಡಿದ್ದಾರೆ. ಮಧ್ಯಾಹ್ನ 1-1:30 ಅಷ್ಟೊತ್ತಿಗೆ ಈ ಎಲ್ಲ ಸಭೆಗಳು ಕೂಡ ಸರಣಿಯಾಗಿ ಆರಂಭ ಆಗುತ್ತೆ. ಎಲ್ಲರ ಅಹವಾಲುಗಳನ್ನು ಸ್ವೀಕಾರ ಮಾಡ್ತಾರೆ ಸುರ್ಜೇವಾಲಾ.